टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕುರೇಶಿ ವಿರುದ್ಧವಾಗಿ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ವಿಜಯ್ ಶಾ ಎಫ್ಐಆರ್ ರದ್ದು ಕೋರಿದ್ದ ಅರ್ಜಿಯ ವಿಚಾರಣೆ ಇರುತ್ತೆ. ಸಚಿವ ವಿಜಯ್ ಶಾಗೆ ರಿಲೀಫ್ ಆಗುತ್ತಾ ಅಥವಾ ಮತ್ತಷ್ಟು ಸಂಕಷ್ಟಗಳೇ ಶುರುವಾಗುತ್ತಾ ಅಂತ ನಿನ್ನೆ ದಿನದ ಡೆವಲಪ್ಮೆಂಟ್ ನಾವು ಹೇಳಿದ್ವಿ ಏನಾಗಿತ್ತು ಕೋರ್ಟ್ನಲ್ಲಿ ಅಂತ. ನಿನ್ನೆಯಷ್ಟೇ ವಿಜಯ್ ಶಾಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿತ್ತು. ಏನ್ರಿ ಇಂಥ ಜವಾಬ್ದಾರಿ ಒಂದು ಪೊಸಿಷನ್ ಅಲ್ಲಿ ಇದ್ದು ಹೀಗೆಲ್ಲ ಹೇಳಿಕೆ ಕೊಡಬಾರ್ದು ಅನ್ನೋದು ಗೊತ್ತಾಗೋದಿಲ್ವಾ ನಿಮ್ಗೆ ಅನ್ನೋದಾಗಿ ತರಾಟೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್. ಹಾಗೆ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿತ್ತು, ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಅನ್ನೋದಾಗಿ. ಇದೀಗ ಮುಂದೇನು ಅನ್ನುವ ಪ್ರಶ್ನೆ ಶುರುವಾಗಿದೆ. ಹೈಕೋರ್ಟ್ನಲ್ಲಿ ಕ್ಷಮೆ ಕೂಡ ಕೇಳಬೇಕು ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದೀಗ ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಏನೋ ಹೇಳೋದಕ್ಕೆ ಹೋಗಿ ಇನ್ನೇನೋ ಆಗಿ ದೊಡ್ಡ ವಿವಾದವೇ ಆಗಿ ಅದರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇದೀಗ ಇವತ್ತು ಅವರಿಗೆ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕಿದೆ.